ಹಲೋ ಸ್ನೇಹಿತರೆ, ರಾಮಾಚಾರಿ ಸೀರಿಯಲ್ನಲ್ಲಿ ಕಿಟ್ಟಿ ದೇವಿ ಹತ್ರ ತನ್ನ ಮನಸ್ಸಿನ ಮಾತುಗಳನ್ನು ಹೇಳ್ತಾ ಇರುವಾಗ ಕಿಟ್ಟಿನ ಹೊಡೆಯೋದಕ್ಕೆ ರೌಡಿಗಳು ಬರ್ತಾರೆ. ಅವರು ಕಿಟ್ಟಿನ ಬೀಳಿಸಿ ಇವನು ಇಲ್ಲೇ ಇದ್ದಾನೆ, ಇವನಿಗೆ ಹೊಡಿರೋ ಅಂತ ಅವನಿಗೆ ಹೊಡೆಯೋದಕ್ಕೆ ಪ್ರಾರಂಭಿಸ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ಕಡೆಯಲ್ಲಿ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ. ಅಲ್ಲಿ ಗುರುಗಳು, ಅವರ ಸೇವಕರು ಮತ್ತೆ ಚಾರು ಕೂಡ ಇರ್ತಾಳೆ. ಕಿಟ್ಟಿನ ಹೊಡೆಯೋದನ್ನು ನೋಡಿದ ಚಾರು ಕೂಡಲೇ ಅಲ್ಲಿಗೆ ಬರ್ತಾಳೆ. ಕಿಟ್ಟಿ, ನೀವೇನು ಮಾಡ್ತಾ ಇದ್ದೀರಾ? ಅವ್ರು ನಿಮಗೆ ಹೊಡಿತಾ ಇದ್ದಾರಲ್ವಾ, ತಿರುಗಿಸಿ ಹೊಡೀರಿ ಅಂತ ಹೇಳ್ತಾಳೆ. ಅದಕ್ಕೆ ಕಿಟ್ಟಿ ಹೇಳ್ತಾನೆ, ಇಲ್ಲ ಅತ್ತಿಗೆ, ನಾನು ಇಷ್ಟವರೆಗೆ ಮಾಡಿದ ಪಾಪನೇ ಸಾಕು, ಇನ್ನು ಮುಂದೆ ನಾನು ಯಾರ ಮೇಲೂ ಕೈ ಮಾಡಲ್ಲ ಅಂತ ಹೇಳ್ತಾನೆ. ಅವನು ಆ ರೌಡಿಗಳು ಹೊಡೆಸ್ಕೊಂಡ ಪೆಟ್ಟನ್ನು ತಿಂತಾನೆ. ಚಾರು ರೌಡಿಗಳ ಹತ್ರ ಕೇಳ್ತಾಳೆ, ಯಾರು ನೀವು, ಯಾಕೆ ನೀವು ಹೊಡಿತಾ ಇದ್ದೀರಾ ಅಂತ. ಅದಕ್ಕೆ ಆ ರೌಡಿ ಹೇಳ್ತಾನೆ, ನಮಗೆ ಇವನನ್ನು ಹೊಡೆದು ಸಾಯಿಸೋದಕ್ಕೆ ಹೇಳಿದ್ದಾರೆ, ಅವನಿಗೆ ಹೊಡೆಯುವಾಗ ಯಾರೇ ಅಡ್ಡ ಬಂದರೂ ಅವರನ್ನು ಸಿಗ್ದು ಹಾಕೋದಕ್ಕೆ ಹೇಳಿದ್ದಾರೆ ಅಂತ ರೌಡಿ ಹೇಳ್ತಾನೆ. ಹಿಡ್ಕೊಳ್ರೆ ಅವಳನ್ನು ಅಂತ ಚಾರುಗೆ ಹೇಳ್ತಾರೆ. ಒಬ್ಬ ರೌಡಿ ಚಾರು ಕೂದಲನ್ನು ಹಿಡಿತಾನೆ. ಆವಾಗ ಚಾರು ನೋವಿನಿಂದ ಬೊಬ್ಬೆ ಹೊಡಿತಾಳೆ. ಅಷ್ಟೊತ್ತಿಗೆ ಇದನ್ನು ನೋಡಿದ ಗುರುಗಳು ಅಲ್ಲಿಗೆ ಬರ್ತಾರೆ. ಗುರುಗಳು ಸೇವಕರಿಗೆ ಹೇಳ್ತಾರೆ, ನೋಡಿ, ರಾಮಾಚಾರಿಗೆ ಆಗ್ತಿರೋ ಟ್ರೀಟ್ಮೆಂಟ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು, ನೀವು ನಿಮ್ಮ ಕೆಲಸನ ಮುಂದುವರಿಸಿ ಅಂತ ಹೇಳಿ ಗುರುಗಳು ಕಿಟ್ಟಿ ಮತ್ತು ಚಾರುನ ಹೊಡಿತಾ ಇದ್ದಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ಹೇಳ್ತಾರೆ, ಏನು ಮಾಡ್ತಾ ಇದ್ದೀರಾ, ಇಂತಹ ಶಾಂತಿ ಇರುವಂತಹ ಪ್ರದೇಶದಲ್ಲಿ ಬಂದು ಜಗಳ ಮಾಡ್ತಾ ಇದ್ದೀರಲ್ಲ. ಅದಕ್ಕೆ ರೌಡಿ ಹೇಳ್ತಾನೆ, ಹೌದು, ನಾವಿಲ್ಲಿ ಬಂದಿದ್ದು ಸುಟ್ಟಾಕೋದಕ್ಕೆ, ಸುಟ್ಟಾಕಿದ್ರೆ ಎಲ್ಲನೂ ಸರಿಯಾಗುತ್ತೆ ಅಂತ ರೌಡಿ ಹೇಳ್ತಾನೆ. ಮತ್ತೆ ಕಿಟ್ಟಿಗೆ ರೌಡಿಗಳು ಸರಿಯಾಗಿ ಹೊಡಿತಾರೆ. ಚಾರು ಯಾರಾದರೂ ಕಾಪಾಡಿ ಅಂತ ಜೋರಾಗಿ ಕೂಗ್ತಾಳೆ. ಆವಾಗ ಆ ಶಬ್ದ ರಾಮಾಚಾರಿಯ ಕಿವಿಗೆ ಹೋಗುತ್ತೆ. ಅವನು ಎಚ್ಚರ ಆಗ್ತಾನೆ. ಇಲ್ಲಿ ಕಿಟ್ಟಿಗೆ ಮತ್ತೆ ಮತ್ತೆ ಹೊಡಿತಾರೆ. ಆವಾಗ ಚಾರು ಜೋರಾಗಿ ರಾಮಾಚಾರಿ ಅಂತ ಕಿರಿಸ್ತಾಳೆ. ಆವಾಗ ರಾಮಾಚಾರಿಗೆ ಹೇಳ್ಬೇಕು, ತಾನು ತನ್ನ ಹೆಂಡತಿ ಮತ್ತು ತಮ್ಮನನ್ನು ಅಪಾಯದಿಂದ ರಕ್ಷಣೆ ಮಾಡಬೇಕು ಅಂತ ಅನಿಸುತ್ತೆ. ರಾಮಾಚಾರಿ ಇವಾಗ ಹೆಂಡತಿ ಮತ್ತು ತಮ್ಮನನ್ನು ಕಾಪಾಡೋದಕ್ಕೆ ಎದ್ದೇಳ್ತಾನ. ಅದು ಅಲ್ಲದೆ ಕಿಟ್ಟಿನ ಹೊಡೆಯೋದಕ್ಕೆ ಬಂದ ಈ ರೌಡಿಗಳು ಯಾರು, ಅವನನ್ನು ಯಾರು ಕಳಿಸಿದ್ದಾರೆ ಅನ್ನೋದನ್ನು ನೋಡೋಣ.